ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಡದಿ ಪೊಲೀಸರಿಂದ ಮಣಿಪಾಲ್ ಆಸ್ಪತ್ರೆಗೆ ವಿಸಿಟ್. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ರಿಕ್ಕಿ ರೈರಿಂದ ಹೇಳಿಕೆ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ರಿಕ್ಕಿ ರೈ ಮೂಗಿನ ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಡದಿ ಪೊಲೀಸರಿಂದ ರಿಕ್ಕಿ ರೈ ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅವರ ಹೇಳಿಕೆ ಯಾಕೆಂತಂದ್ರೆ ಈ ಹಿಂದೆ ಯಾವುದಾದ್ರೂ ಥ್ರೆಟಿಂಗ್ ಕಾಲ್ಸ್ಗಳು ಬರ್ತಾ ಇತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಿಕ್ಕಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾಕೆಂತಂದ್ರೆ ಆಲ್ಮೋಸ್ಟ್ ಅವರು ವಿದೇಶದಲ್ಲೇ ಇರ್ತಾ ಇದ್ರು, ಇಲ್ಲಿ ಅವರು ಇರ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವಿದೇಶದಿಂದ ಕಳೆದ 2 ದಿನಗಳ ಹಿಂದೆ ಬಂದಿದ್ರಂತೆ. ಅಲ್ಲಿ ಮುತ್ತಪ್ಪರೈರವರು ಇದ್ದಂತಹ ಮನೆ ಇದೆಯಲ್ಲ, ಇಂಟೀರಿಯರ್ ಕೆಲಸ ಏನೋ ಆಗ್ತಾ ಇತ್ತಂತೆ. ಅದು ಹೇಗೆ ಸಾಕ್ತಾ ಇದೆ, ಅದು ಹೇಗೆ ನಡೀತಾ ಇದೆ ಅಂತ ಹೇಳಿ ವಿಚಾರಿಸೋದಕ್ಕೆ, ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ರಿಕ್ಕಿ ರೈ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇದೇ ಸಮಯವನ್ನ ದುರುಪಯೋಗ ಪಡಿಸ್ಕೊಂಡಂತಹ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ. 2 ಬಾರಿ ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ರಿಕ್ಕಿ ರೈ ಅವರ ಮೂಗು ಮತ್ತೆ ಬಲಗೈಗೆ ಪೆಟ್ಟಾಗಿದೆ. ಇದೀಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ.